ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕೈನ್ ಮಾಸ್ಟರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಟ್ಯುಟೋರಿಯಲ್. ಓಕೆ, ಸೊ ಕೈನ್ ಮಾಸ್ಟರ್ನ ಹೆಂಗೆ ಉಪಯೋಗಿಸೋದು, ಯಾವ ಥರ ಎಡಿಟ್ ಮಾಡೋದು, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಏನೇನೆಲ್ಲ ಇದೆ, ಸೊ ಎಲ್ಲನೂ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇವಾಗ ಮೊದಲನೇದಾಗಿ ನೀವು ಪ್ಲೇಸ್ಟೋರಲ್ಲಿ ಕೈನ್ ಮಾಸ್ಟರ್ ಅಂತ ನೀವು ಸರ್ಚ್ನ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡಿಕೊಂಡು ನೀವು ಓಪನ್ ಮಾಡಬೇಕು. ಓಕೆ, ನೀವು ಫಸ್ಟ್ ಟೈಮು ಇದನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದು ಪ್ಲಸ್ ಅಂತ ಇರುತ್ತೆ ಆ್ಯಂಡ್ ಕೆಳಗಡೆ ಸೆಟ್ಟಿಂಗ್ಸ್ ಆ್ಯಂಡ್ ಕ್ವಶನ್ ಮಾರ್ಕ್ ಮತ್ತು ಇಲ್ಲಿ ಡೌನ್ಲೋಡ್ಗೆ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ. ಸೊ ಮೊದಲನೇದಾಗಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ಇದರಲ್ಲಿ ಏನೇನೆಲ್ಲ ಸೆಟ್ಟಿಂಗ್ಸ್ ಇದೆ ಸೊ ಅದೆಲ್ಲ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಇದರ ಅವಶ್ಯಕತೆ ನಿಮ್ಗೆ ಸದ್ಯಕ್ಕಿಲ್ಲ. ಸೊ ಇನ್ನು ಕ್ವಶನ್ ಮಾರ್ಕ್ ಮೇಲೆ ನೀವೇನಾದರೂ ಹೆಲ್ಪ್ ಏನಾದ್ರು ವೆಬ್ಸೈಟ್ಗೆ ಹೋಗಬೇಕು, ಇಮೇಲ್ ಸಪೋರ್ಟ್ ಏನಾದ್ರು ಬೇಕು ಅಂತಂದರೆ ಇಲ್ಲಿ ನೀವು ಹೋಗ್ಬೋದು. ಇನ್ನು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಇಂಟರ್ನೆಟ್ ಮುಖಾಂತರ. ಓಕೆ, ಸೊ ಅಂತಂದರೆ ಎಫೆಕ್ಟ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು, ಸೊ ಅದೆಲ್ಲ ನಿಮಗೆ ಇದರಲ್ಲಿ ಇಲ್ಲಿ ಸಿಗುತ್ತೆ. ಇಂಟರ್ನೆಟ್ನ ಕನೆಕ್ಟ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಗೈಸ್, ನೀವು ವೀಡಿಯೋನ ಎಡಿಟ್ ಮಾಡಬೇಕಾಗಿರೋದ್ರಿಂದ ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ MT ಪ್ರಾಜೆಕ್ಟ್ ಮತ್ತು ಪ್ರಾಜೆಕ್ಟ್ ಅಸಿಸ್ಟೆಂಟ್ ಅಂತ ಎರಡು ಆಪ್ಷನ್ ಬರುತ್ತೆ. ನೀವು MT ಪ್ರಾಜೆಕ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೀಡಿಯಾ, ಲೇಯರ್, ಆಡಿಯೋ, ವಾಯ್ಸ್ ಅಂತ ಬರುತ್ತೆ. ಆ್ಯಂಡ್ ಇಲ್ಲಿ ಡೌನ್ಲೋಡ್ಗೆ ನಾನು ಆವಾಗಲೇ ತೋರಿಸಿದ್ನಲ್ಲ ಎಫೆಕ್ಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಆಪ್ಷನ್ ಬರುತ್ತೆ. ಇದು ಬ್ಯಾಕ್ ಸೈಡ್ಗೆ, ಇದು ಪ್ಲೇ ಆ್ಯಂಡ್ ಸ್ಟಾಪ್ ಮಾಡೋದಕ್ಕೆ. ಸೊ ಅದನ್ನು ಕೂಡ ಹೇಳ್ತೀನಿ. ಇಲ್ಲಿ ಸೆಟ್ಟಿಂಗ್ಸ್ ಇದೆ, ಸೆಟ್ಟಿಂಗ್ಸಿಂದ ಏನು ಉಪಯೋಗ ಆ್ಯಂಡ್ ಇದರಿಂದ ಏನು ಉಪಯೋಗ ಆ್ಯಂಡ್ ಇದರಿಂದ ಏನು ಉಪಯೋಗ ಅಂತ ನಾನು ನಿಮಗೆ ವೀಡಿಯೋನ ಎಕ್ಸ್ಪೋರ್ಟ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ಇವಾಗ ನಾವು ಒಂದು ವೀಡಿಯೋನ ನಾವು ಎಡಿಟ್ ಮಾಡಬೇಕು. ಇವಾಗ ಎಕ್ಸಾಂಪಲ್, ಇವಾಗ ನೀವು ಒಂದು ಯೂಟ್ಯೂಬ್ ವೀಡಿಯೋ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಒಂದು ವೀಡಿಯೋನ ನೀವು ಎಡಿಟ್ ಮಾಡಬೇಕು. ಇವಾಗ ನಾನು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವೊಂದು ವೀಡಿಯೋನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅಂತ ಇದ್ದೀನಿ ಆ ಒಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಎಕ್ಸ್ಪೋರ್ಟ್ ಕೊಡ್ತಾ ಇದ್ದೀನಿ. ಸೊ ನಾನು ಈ ಒಂದು ವೀಡಿಯೋ ಯೂಟ್ಯೂಬ್ ವೀಡಿಯೋಗೆ ಅಂತ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ನಾನು ಆ್ಯಡ್ ಮಾಡಿಕೊಂಡೆ. ಆ್ಯಡ್ ಮಾಡಿದ ತಕ್ಷಣ ಹಿಂಗೆ ಟಚ್ ಕೊಟ್ಟ ತಕ್ಷಣ ಇದು ಕೆಳಗಡೆ ಬಂದು ಆ್ಯಡ್ ಆಗುತ್ತೆ. ಇದು ಟೈಮ್ ಲೈನ್ ಅಂತ. ಓಕೆ, ಕೆಳಗಡೆ ಏನಿದೆ ಇದು ಟೈಮ್ ಲೈನ್. ಸೊ ನೀವು ಏನೇನು ಆ್ಯಡ್ ಮಾಡ್ತೀರಾ ಅದೆಲ್ಲ ಇಲ್ಲಿ ಬಂದು ಆ್ಯಡ್ ಆಗುತ್ತೆ. ಇವಾಗ ನೀವು ಒಂದು ವೀಡಿಯೋ ಆ್ಯಡ್ ಮಾಡಿದ್ದೀರಾ, ಇದ್ರ ಜೊತೆಗೆ ಇನ್ನೊಂದು ವೀಡಿಯೋ ಆ್ಯಡ್ ಮಾಡಬೇಕು ಅಂತಂದರೆ ಇನ್ನೊಂದು ವೀಡಿಯೋ ಸೆಲೆಕ್ಟ್ ಮಾಡಿ. ಈಗ ಆ ವೀಡಿಯೋನೂ ಆ್ಯಡ್ ಆಯಿತು, ಇಲ್ಲಿ ಟೈಮಿಂಗ್ಸು ಕೂಡ ಜಾಸ್ತಿ ಆಯಿತು. ಇವಾಗ ನೀವು ಈ ಒಂದು ವೀಡಿಯೋ ಏನು ಆ್ಯಡ್ ಮಾಡಿದ್ದೀರಾ ಅದು ಬೇಡ ನಿಮಗೆ. ಓಕೆ, ಬೇಡ ಅಂತಂದರೆ ಬ್ಯಾಕಿಗೆ ಬರ್ಬೋದು. ಜಸ್ಟ್ ಇದನ್ನು ಟಚ್ ಮಾಡ್ತು ಅಂತಂದರೆ ಸೊ ಫಸ್ಟು ನೀವು ಯಾವ ಒಂದು ವೀಡಿಯೋ ಆ್ಯಡ್ ಮಾಡಿದರೆ ಅದು ಬರುತ್ತೆ. ಸೊ ಇದನ್ನು ಕೊಡ್ತು ಅಂತಂದರೆ ನೀವು ಸೆಕೆಂಡ್ ವೀಡಿಯೋ ಆ್ಯಡ್ ಮಾಡಿದ್ರಲ್ಲ ಅದು ಬರುತ್ತೆ. ಓಕೆ, ಸೊ ಇವಾಗ ಇದ್ರ ಯೂಸ್ ಏನು ಅಂತ ನಿಮ್ಗೆ ಗೊತ್ತಾಯಿತು. ಇವಾಗ ನಾನು ಓಕೆ ಹೊಡಿತೀನಿ. ಸೊ ಇವಾಗ ನೀವು ಇಲ್ಲೂ ಕೂಡ ಡಿಲೀಟ್ ಮಾಡ್ಕೋಬೋದು. ಬೇಕಾದರೆ ಇವಾಗ ಈ ಒಂದು ವೀಡಿಯೋ ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳಿ, ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಸ್ಟ್ಬಿನ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಆ ಒಂದು ವೀಡಿಯೋ ಡಿಲೀಟ್ ಆಗುತ್ತೆ. ಇವಾಗ ನಾನು 2 ವೀಡಿಯೋ ಆ್ಯಡ್ ಮಾಡಿದೆ, ಅದರಲ್ಲಿ ಒಂದು ವೀಡಿಯೋ ಹೋಯಿತು. ಸೊ ಇವಾಗ ಈ ವಿಡಿಯೋ ಬಂದಿದೆ. ಸೊ ಇವಾಗ ನಾನು ನಿಮ್ಗೆ ಇದೇನು ಅಂತ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ಕೆಳಗಡೆ ಇದಿದೆ ನೋಡಿ, ಇದು ಒಂಥರ 3 ಲೈನ್ ಇದೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಈ TV ಇದೇನಿದೆ ಇದು ನಿಮ್ಗೆ ಔಟ್ಪುಟ್ ಏನು ತೋರಿಸುತ್ತೆ ಅಂತಂದರೆ ನೀವು ಇಲ್ಲಿ ಕೆಳಗಡೆ ಏನು ವೀಡಿಯೋ ಆ್ಯಡ್ ಮಾಡಿದ್ದೀರಾ ಅದೆಲ್ಲ ನಿಮ್ಗೆ ಇಲ್ಲಿ ಪ್ರೊಜೆಕ್ಟರ್ ಆಗುತ್ತೆ, ಅಂದರೆ ತೋರಿಸ್ತಾ ಇರುತ್ತೆ. ಸೊ ಇದನ್ನು ನೀವು ಹೋಗಿಸ್ಬೇಕು ಅಂತಂದರೆ ಇವಾಗ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ನೀವು ಕೆಳಗಡೆ ಏನೇನು ಟೈಮ್ ಲೈನ್ ಎಲ್ಲ ಹಾಕಿದ್ದೀರಾ, ಮ್ಯೂಸಿಕ್ ಆ್ಯಡ್ ಮಾಡಿದ್ದೀರಾ ಎಲ್ಲ ಇಲ್ಲಿ ನಿಮಗೆ ತೋರಿಸುತ್ತೆ. ಇದು ಏನೋ ಕೊಟ್ಟಿದ್ದಾರೆ ಅಂತಂದರೆ ನೀವು ತುಂಬ ಆ್ಯಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಕೆಳಗಡೆ ಟೈಮ್ ಲೈನಲ್ಲಿ, ಅದು ಕಾಣಿಸ್ಲಿ ಅಂತಲೇ. ಸೊ ಇದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು. ಓಕೆ, ಸೊ ನೀವು ಪ್ಲೇ ಮಾಡ್ತು ಅಂತಂದರೆ ಈ ಥರ ಬರುತ್ತೆ. ಕೆಳಗಡೆ ಏನೇನು ಹಾಕಿದರೆ, ಇವಾಗ ಮ್ಯೂಸಿಕ್ ಆ್ಯಡ್ ಮಾಡಿದರೆ ಮ್ಯೂಸಿಕ್ ಇಲ್ಲಿ ತೋರಿಸ್ತಿತ್ತು, ನಾನು ಒಂದೇ ಆ್ಯಡ್ ಮಾಡಿರೋದು. ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ವಾಪಸ್ ಬರುತ್ತೆ. ಸೊ ಇವಾಗ ನೀವು ಇಲ್ಲಿ ವೀಡಿಯೋ ಎಡಿಟ್ ಮಾಡ್ತಿದ್ದಂಗೆ ನೀವು ಇಲ್ಲಿ ನೋಡ್ಕೋಬೋದು ವೀಡಿಯೋ ಹೇಗೆ ಬಂದಿದೆ ಏನು ಅಂತ. ಇವಾಗ ನಾನು ಪ್ಲೇ ಮಾಡ್ತೀನಿ ನೋಡಿ. ನೋಡಿ ಈ ಥರ ನಾನು ವೀಡಿಯೋ ನೋಡ್ಕೋಬೋದು. ಎಲ್ಲಿಗೆ ನಾನು ಕಟ್ ಮಾಡಬೇಕು ಅಲ್ಲಿ ನಾನು ಕಟ್ ಮಾಡ್ಕೋಬೋದು. ಇವಾಗ ನಾನು ಯೂಟ್ಯೂಬ್ ವೀಡಿಯೋ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನಾನು ಎಲ್ಲೋ ಕಟ್ ಮಾಡಬೇಕು. ಓಕೆ, ಇವಾಗ ನಾನು ಇಲ್ಲೆಲ್ಲೋ ಕೆಮ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಅವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು ತಗೊಬರ್ತೀನಿ, ಎಲ್ಲಿ ಕೆಮ್ಮಿದ್ದೀನೋ ಅಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಇವಾಗ ಪ್ಲೇ ಮಾಡ್ತೀನಿ. ಈಗ ಎಕ್ಸಾಂಪಲ್ ಇಲ್ಲಿ ಕೆಮ್ಮಿದ್ದೀನಿ ಅಂತ ಅಂದ್ಕೊಳ್ಳಿ, 4 ನಿಮಿಷ ಇದರಲ್ಲಿ ಕೆಮ್ಮಿದ್ದೀನಿ. ಸೊ ಆವಾಗ ನಾನು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ 3 ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಕಟ್ ಆಪ್ಷನ್ ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಟ್ರಿಮ್ ಅಂತ ಇದೆ. ಓಕೆ, ಟ್ರಿಮ್ ಟು ಲೆಫ್ಟ್ ಪ್ಲೇಡ್ ಅಂತಂದರೆ ಲೆಫ್ಟ್ ಅಂತ ಕೊಡ್ತು ಅಂತಂದರೆ ಈ ಲೆಫ್ಟ್ ಸೈಡು ಹೊಂಟಾಗುತ್ತೆ ಫುಲ್ಲು. ಓಕೆ, ಇಲ್ಲಿಂದ ಮಾತ್ರ ವೀಡಿಯೋ ಶುರು ಆಗುತ್ತೆ. ಇವಾಗ ನಾನು ಕೊಡ್ತೀನಿ ನೋಡಿ ಲೆಫ್ಟ್ ಸೈಡ್ದು ಹೊಂಟಾಯಿತು. ನೀವು ಬೇಡ, ಈಗ ಮಿಸ್ಸಾಗಿ ಏನೋ ತಪ್ಪು ಮಾಡಿಬಿಟ್ರಿ, ಈಗ ಮಿಸ್ಸಾಗಿ ಹೊಡೆದ್ಬಿಟ್ರಿ, ಲೆಫ್ಟ್ ಹೊಡೆದ್ಬಿಟ್ರಿ, ನಮಗೆ ಮತ್ತೆ ಅದು ಮುದ್ದಿದ್ದಂಗೆ ಬರಬೇಕು ಅಂತಂದರೆ ಇದು ನೋಡಿ ಇದಷ್ಟೇ. ಓಕೆ, ಇದು ನೋಡಿದ್ರೆ ಮತ್ತೆ ಬರುತ್ತೆ. ಸೊ ಇವಾಗ ನನಗೆ ಅರ್ಧ ಕಟ್ ಮಾಡಬೇಕು ಅಂತಂದರೆ ಸ್ಪ್ಲಿಟ್ ಕೊಡಿ. ಓಕೆ, ಸ್ಪ್ಲಿಟ್ ಕೊಟ್ಟರೆ ಸೊ ಇದರ್ಧ ಆಗುತ್ತೆ. ಆವಾಗ ನೀವೇನು ಮಾಡ್ತೀರಾ, ಇಲ್ಲಿ ಕೆಮ್ಮಿದ್ದೀರಾ ಅಂತಂದರೆ ಅದನ್ನು ಜಸ್ಟ್ ಹಿಂಗೆ ಒಳಗೆ ಎಳೆದ್ಬಿಡಿ, ಎಲ್ಲಿ ಕೆಮ್ಮಿದಿರೋ ಅದು ಕಟ್ ಆಗಿಬಿಡುತ್ತೆ. ಓಕೆ, ಸೊ ಇವಾಗ ನಾನು ಪ್ಲೇ ಮಾಡ್ತೀನಿ ನೋಡಿ. ಓಕೆ, ಮುಂಚೆ ಅಂತಂದಲ್ಲ ಅಲ್ಲಿ ಕಟ್ ಮಾಡಬೇಕು ಅಂತಂದರೆ ಪ್ಲೇ ಮಾಡಿ.
ಮುಂಚೆ ಅಂದ ತಕ್ಷಣ ನಾನು ಇಲ್ಲಿ ಕಟ್ ಮಾಡ್ತೀನಿ. ಇವಾಗ ರೈಟ್ ಟು ಪ್ಲೇ ಕೊಟ್ಟೆ, ಮುಂಚೆ ಅನ್ನೋ ತಕ್ಷಣ ಕಟ್ ಆಗೋಯ್ತದೆ. ಶುರು ಮಾಡೋದಕ್ಕಿಂತ ಮುಂಚೆ ಇವಾಗಲೇ ಒಂದು ಲೈಕ್ ಓಕೆ ನೋಡಿ, ಮುಂಚೆಯಿಂದ ಕಟ್ ಆಯಿತು. ಸೊ ಆ ಥರ ನೀವು ಕಟ್ಟು ಪೇಸ್ಟು ಕೂಡ ನೀವು ಮಾಡ್ಕೋಬೋದು ಯೂಟ್ಯೂಬಲ್ಲಿ. ಓಕೆ, ಸೊ ನೆಕ್ಸ್ಟು ನೀವು ನೋಡೋದಾದರೆ ಇನ್ನು ಲೇಯರ್ ಇದೆ. ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ನೀವು ಲೇಯರ್ನ ಆ್ಯಡ್ ಮಾಡ್ಕೋಬೋದು. ಇವಾಗ ವೀಡಿಯೋ ಮೇಲೆ ಒಂದು ಫೋಟೋಸ್ನ ಆ್ಯಡ್ ಮಾಡ್ತಾರೆ ಗೊತ್ತಾ, ಸೊ ಆ ಥರ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಫೋಟೋ ಕೊಟ್ಟೆ, ಈ ಒಂದು ಫೋಟೋನ ನಾನು ಲೇಯರಾಗಿ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಅದನ್ನು ನಾನು ನಿಮಗೆ ಸ್ಕ್ರೀನ್ಶಾಟ್ ತೋರಿಸ್ಬೇಕು ಅಂತಂದರೆ ಹಿಂಗೆ ಓಕೆ ಈ ಥರ ತೋರಿಸ್ತೀನಿ. ಓಕೆ, ಇವಾಗ ಪ್ಲೇ ಮಾಡಿದ್ರೆ ವೀಡಿಯೋ ಅದ್ರ ಪಾಡಿಗೆ ಬರ್ತಾ ಇರುತ್ತೆ, ಮೇಲ್ಗಡೆ ಫೋಟೋ ತೋರಿಸ್ತಾ ಇರುತ್ತೆ. ಇದೇ ಥರ ನೀವು ವೀಡಿಯೋನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಮೀಡಿಯಾ ಮುಖಾಂತರ. ಓಕೆ, ಇನ್ನು ಎಫೆಕ್ಟ್ಸ್ಗಳನ್ನ ನೀವು ಕೊಡ್ಬೋದು. ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ಗಳು, ಬೇಸಿಕ್ ಎಫೆಕ್ಟ್ಸ್ಗಳು ಇದರಲ್ಲಿ ಬ್ಲರ್ ಮಾಡ್ಬೋದು. ನೀವು ಈಗ ನೀವೇನೋ ತೋರಿಸ್ತಾ ಇರ್ತೀರಾ, ಅದು ನಿಮಗೆ ಫೋಟೋಸ್ಗಳು ಇವಾಗ ಗ್ಯಾಲರಿ ಓಪನ್ ಮಾಡ್ತೀರಾ, ಅದನ್ನು ನೀವು ತೋರಿಸ್ಬಾರ್ದು ಅಂತಂದರೆ ಈ ಥರ ಬ್ಲರ್ ಮಾಡ್ಬೋದು. ಈ ಥರ ಎಷ್ಟಕ್ಕೆ ಬೇಕಷ್ಟು ಸೈಜ್ ತೊಗೊಂಡು, ಅಥವಾ ನಿಮ್ಮ ಫೇಸ್ನೇ ಬ್ಲರ್ ಮಾಡ್ಬೋದು ಈ ಥರ. ಅಥವಾ ನೀವು ಬ್ಯಾಕ್ಗ್ರೌಂಡನ್ನ ನೀವು ಬ್ಲರ್ ಮಾಡ್ಕೊಳ್ತೀರಾ ಅಂತಂದರೆ ಈ ಥರ ನೀವು ಬ್ಲರ್ ಮಾಡ್ಬೋದು. ಓಕೆ, ಸೊ ಬೇಕಾದ್ರೆ ನೋಡಿ ಪ್ಲೇ ಮಾಡ್ತೀನಿ. ಸೊ ಮೊದಲನೇದಾಗಿ ನೋಡಿ ಫೋಟೋ ಬ್ಲರ್ ಆಗಿದೆ. ಸೊ ಬೇಡ ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಮಾಡ್ಕೋಬೋದು. ಓಕೆ, ಸೊ ಆ ಥರ ನೀವು ಬ್ಲರ್ರು ಕೂಡ ಮಾಡ್ಕೋಬೋದು. ಜೊತೆಗೆ ಓವರ್ಲೇ ಇದೆ. ಸೊ ಇದರಲ್ಲಿ ಒಂದಷ್ಟು ಸ್ಟಿಕ್ಕರ್ಸ್ಗಳು ಬರುತ್ತೆ. ಈಗ ನೀವು ಸ್ಟಿಕ್ಕರ್ಸ್ಗಳನ್ನ ಆ್ಯಡ್ ಮಾಡ್ತೀರಾ ಅಂತಂದರೆ ಈ ಥರ ನೀವು ಸ್ಟಿಕ್ಕರ್ಸ್ಗಳನ್ನೂ ಕೂಡ ಎಲ್ಲಾದರೂ ನೀವು ಆ್ಯಡ್ ಮಾಡ್ಕೋಬೋದು, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇವಾಗ ಟೆಕ್ಸ್ಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ನಾನೇನು ಟೈಪ್ ಮಾಡಬೇಕು, ಇವಾಗ ಲಿಕೇಶ್ ಅಂತ ಸುಮ್ಮನೆ 3 ಹೊಡೆದ್ಬಿಟ್ಟು. ಓಕೆ, ಸೊ ಈಗ ನಾನು ಈ ಟೆಕ್ಸ್ಟ್ ಹಾಕಬೇಕಿತ್ತು. ಸೊ ನಾನು ಇವಾಗ ಹಾಕಿದ್ದೀನಿ, ಇದನ್ನು ನಾನು ಇಲ್ಲಿ ಕೂರಿಸ್ತೀನಿ ಇಲ್ಲಿ. ಓಕೆ, ಈ ಥರ ನೀವು ಟೆಕ್ಸ್ಟು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಏನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರಾ, ಈಗ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಅಂದ್ಬಿಟ್ಟು ನೀವು ಐಡಿ ಹಾಕ್ಬೋದು. ಸೊ ಈ ಥರ ನೀವು ಟೆಕ್ಸ್ಟು ಕೂಡ ಇದರಲ್ಲಿ ಹಾಕೋಬೋದು. ಟೆಕ್ಸ್ಟಲ್ಲಿ ನೀವು ಫಂಟ್ ಸೈಜು ಇವೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಸ್ಟೈಲಿಶ್ ಎಲ್ಲ ಇರುತ್ತೆ ನೋಡಿ, ಈ ಥರ ಒಂದು ಸ್ಟೈಲಿಶ್ ಎಲ್ಲ ಇರುತ್ತೆ. ಓಕೆ, ಸೊ ಇದನ್ನು ಕೂಡ ನೀವು ಟೆಕ್ಸ್ಟ್ನು ಕೂಡ ಆ್ಯನಿಮೇಷನಲ್ಲಿ ಇಡ್ಬೋದು. ಆ್ಯನಿಮೇಷನ್ ಕೊಡ್ತು ಅಂತಂದರೆ ಫೇಡು ಇವೆಲ್ಲ ಬರುತ್ತೆ. ಓಕೆ, ಬೇಕಾದ್ರೆ ನೋಡಿ ಇವಾಗ ಫೇಡಲ್ಲಿ ನಾನು ಕೊಟ್ಟಿದ್ದೀನಿ. ನೋಡಿ ಫೇಡಲ್ಲಿ ಬಂತು ಎಫೆಕ್ಟು. ಸೊ ಆ ಥರ ನೀವು ಟೆಕ್ಸ್ಟಲ್ಲೂ ಕೂಡ ನೀವು ಒಂದು ಎಫೆಕ್ಟ್ಸ್ಗಳನ್ನ ನೀವು ಕೊಡ್ಬೋದು. ಸೊ ಈ ಥರ ಹಲವಾರು ಎಫೆಕ್ಟ್ಸ್ ಇದೆ. ಆಮೇಲೆ ಕಲರು ಕೂಡ ಕೊಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕೋ ಟೆಕ್ಸ್ಟು ಆ ಒಂದು ಕಲರ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಆಯಿತಾ, ಸೊ ಇವಾಗ ಟೆಕ್ಸ್ಟ್ ಆಯಿತು. ಸೊ ಇನ್ನು ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹ್ಯಾಂಡ್ ರೈಟಿಂಗ್ ಅಂತಿದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ನಿಮ್ಗೊಂದು ಎಕ್ಸ್ಟ್ರಾ ಫೀಚರ್ಸ್ಗಳು ಸಿಗುತ್ತೆ. ಇವಾಗ ನೀವೇನೋ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರ, ಇವಾಗ ನೀವು ಹಿಂಗೆ ಆರೋ ಮಾರ್ಕ್ ತೋರಿಸ್ಬೇಕು ಅಂತ ಅಂದ್ಕೊಳ್ಳಿ. ಆವಾಗ ನೀವೇನು ಮಾಡಿ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಆರೋ ಮಾರ್ಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರೋ ಮಾರ್ಕ್ ಸೆಲೆಕ್ಟ್ ಮಾಡಿಕೊಂಡು ಹಿಂಗೆ ಜಸ್ಟ್ ಹಿಂಗೆ ಎಳೆಯೋದಷ್ಟೇ. ಓಕೆ, ಈ ಥರ ಬಾಣ ಎಳೆಯೋದು. ನೀವು ಎಲ್ಲಿ ತೋರಿಸ್ಬೇಕು ಅಂತಂದರೆ ಈಗ ಇಲ್ಲಿ ನೋಡಿ ಅಂತಂತೀರಾ. ಸೊ ಹಿಂಗೆ ತೋರಿಸೋದಷ್ಟೇ. ಅದನ್ನು ನೀವು ಪ್ಲೇ ಮಾಡಿದ್ರೆ ಅದು ಬರುತ್ತೆ ಆಟೋಮೆಟಿಕಲಿ. ಇವಾಗ ನೋಡಿ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ, ಆರೋ ಮಾರ್ಕ್ ಈ ಥರ ಬರುತ್ತೆ. ಅದೇ ಥರ ನೀವು ಬಾಕ್ಸ್ ಆರೋ ಮಾರ್ಕ್ನು ಕೂಡ ಮಾಡ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಬಾಕ್ಸ್ ಬೇಕು ಅಂತಂದರೆ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಬಾಕ್ಸ್ ಸೆಲೆಕ್ಟ್ ಮಾಡ್ಬೋದು. ಅಥವಾ ನಿಮಗೆ ಬೇರೆ ಥರ ಸರ್ಕಲ್ ಬೇಕು ಅಂತಂದರೆ ಸರ್ಕಲ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದೇ ಥರ ಇಂಟು ಬೇಕು ಅಂತಂದರೆ ಇಂಟುನು ಕೂಡ ನೀವು ಹಿಂಗೆ ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಕಲರ್ಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ಕಲರ್ ಇದೆ, ವೈಟು ಅದು ಇದು ಎಲ್ಲ ಕಲರ್ ಇದೆ ನೋಡಿ. ಓಕೆ, ಈ ಥರ ನೀವು ಕಲರೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬೇಡ ಅಂತಂದರೆ ಎರೇಸು ಕೂಡ ನೀವು ಮಾಡ್ಕೋಬೋದು. ಆಯಿತಾ, ಸೊ ಇದೊಂದು ಹ್ಯಾಂಡ್ ರೈಟಿಂಗಿಂದ ನಿಮಗೆ ಯೂಸ್ ಆಗುತ್ತೆ. ಇನ್ನು ನೀವು ಇದರಲ್ಲಿ ಮ್ಯೂಸಿಕ್ಕು ಕೂಡ ಆ್ಯಡ್ ಮಾಡ್ಕೋಬೋದು. ಮ್ಯೂಸಿಕ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮ್ಮ ಒಂದು ಫೋನಲ್ಲಿ ಯಾವುದೆಲ್ಲ ಮ್ಯೂಸಿಕ್ ಇದೆ ಆ ಒಂದು ಮ್ಯೂಸಿಕ್ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಪ್ಲೇನು ಕೂಡ ಮಾಡಿ ನೀವು ಒಂದು ಸಲ ನೋಡ್ಬೋದು. ಈ ಒಂದು ಮ್ಯೂಸಿಕ್ಕನ್ನು ಸೆಲೆಕ್ಟ್ ಮಾಡಬೇಕಂತ ಇದೆ ಅಂತ ಫೈನ್ ಆದಮೇಲೆ ಸೊ ನೀವು ಜಸ್ಟ್ ಓಕೆ ಕೊಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದು ಆ್ಯಡ್ ಆಗುತ್ತೆ. ಇವಾಗ ನಾನು ಮ್ಯೂಸಿಕ್ನ ನಾನು ಪ್ಲೇ ಮಾಡ್ತೀನಿ ನೋಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಬರುತ್ತೆ. ಇನ್ನು ಮ್ಯೂಸಿಕ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬರುತ್ತೆ. ಲಕ್ಷ ಕೊಟ್ಟು ಐಫೋನ್ನ ತಗೊಳ್ತಾರೆ. ಸೊ ಐಫೋನ್ನ ತಗೊಂಡ ತಕ್ಷಣ ಅದರಲ್ಲಿ ಅಡ್ವಾಂಟೇಜ್ಗಳು ಓಕೆ ಮ್ಯೂಸಿಕ್ ಬಂತಲ್ವಾ. ಸೊ ಇವಾಗ ನಿಮಗೆ ಇದನ್ನು ಕೂಡ ನೀವು ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ಇವಾಗ ಮ್ಯೂಸಿಕ್ ವಾಲ್ಯೂಮ್ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಸೊ ಇದ್ರ ಮೇಲೆ ಸ್ಪೀಕರ್ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೀವು 200 ತನಕ ಕೇಳ್ಕೋಬೋದು. ಸೊ ಇದು 100ಅಲ್ಲಿ ಇರುತ್ತೆ. ಸೊ ಅದೇ ಥರ ನೀವು ವೀಡಿಯೋ ವಾಯ್ಸ್ ಕ್ವಾಲಿಟಿ ನಿಮ್ಗೆ ಕಮ್ಮಿ ಬೇಕು ಅಂತಂದರೆ ಜಸ್ಟ್ ಕಮ್ಮಿಗೆ ಹೇಳ್ಕೊಂಡು ಮ್ಯೂಸಿಕ್ ವ್ಯಾಲ್ಯೂಮ್ನ ನೀವು ಜಾಸ್ತಿ ಮಾಡ್ಕೋಬೋದು. ಇದರಿಂದ ಮ್ಯೂಸಿಕ್ ಜಾಸ್ತಿ ಕೇಳಿಸುತ್ತೆ. ಓಕೆ ನೋಡಿ, ವಾಯ್ಸ್ ವಾಲ್ಯೂಮ್ ಕಮ್ಮಿ ಆಯಿತು, ಸೊ ಮ್ಯೂಸಿಕ್ ಜಾಸ್ತಿ ಕೇಳಿಸ್ತಾ ಇದೆ. ಸೊ ಅದೇ ಥರ ನೀವು ಎಫೆಕ್ಟ್ಸ್ಗಳನ್ನೂ ಕೂಡ ಕೊಟ್ಕೋಬೋದು. ಬ್ಯಾಕ್ಗ್ರೌಂಡ್ ಎಫೆಕ್ಟು ಮತ್ತು ಲೂಪು ಇವೆಲ್ಲನೂ ಕೂಡ ನೀವು ಮಾಡ್ಕೋಬೋದು. ಅದೆಲ್ಲ ನೀವೇ ನೋಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಓಕೆ, ಇನ್ನು ನೆಕ್ಸ್ಟು ನಾನು ನಿಮಗೆ ತೋರಿಸೋದಾದ್ರೆ ಇನ್ನು ವಾಯ್ಸ್ ಇದೆ. ಸೊ ವಾಯ್ಸನ್ನು ಕೂಡ ನೀವು ರೆಕಾರ್ಡ್ ಮಾಡ್ಬೋದು. ಇವಾಗ ನೀವು ನೋಡಿರ್ಬೋದು
ಡಬ್ಬಿಂಗ್ ಮಾಡ್ತಾ ಇರ್ತಾರೆ ಅಂತಂದರೆ ಸ್ಕ್ರೀನ್ ರೆಕಾರ್ಡ್ ವೀಡಿಯೋಸ್ಗಳನ್ನ ಮಾಡ್ತಾರೆ ನೋಡಿ, ಅವರೆಲ್ಲ ಫೋಟೋಸ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ವಾಯ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇವಾಗ ನಾವೇನು ಮಾತಾಡ್ತೀವಿ ಅದು ಇಲ್ಲಿ ರೆಕಾರ್ಡ್ ಆಗುತ್ತೆ ಈ ವಿಡಿಯೋಗೆ. ಇವಾಗ ನಾವು ಡಬ್ ಮಾಡ್ತಾ ಇದೀವಿ ಅಂತ ಅಂದ್ಕೊಳ್ಳಿ. ಈ ಎಕ್ಸಾಂಪಲ್ ಇವಾಗ ನಾನು ಇದಕ್ಕೆ ನಾನು ರೆಕಾರ್ಡ್ ಮಾಡ್ತೀನಿ, ಇವಾಗ ಸ್ಟಾರ್ಟ್ ಕೊಡ್ತೀನಿ. ಇವಾಗ ನಾನು ಏನೇನು ಮಾತಾಡ್ತೀನಿ ಅದು ವೀಡಿಯೋಗೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ವ್ಲಾಗ್ನೂ ಕೂಡ ನೀವು ಈ ಥರ ವಾಯ್ಸ್ ಓವರ್ ಕೊಡ್ಬೋದು. ಸೊ ಅಲ್ಲೋಗಿದೆ, ಇಲ್ಲಿ ಮಾಡಿದೆ, ಈ ಥರ ತಿಂದೆ, ಹಂಗೆ ಹಿಂಗೆ ಅಂತ ನೀವು ಜಸ್ಟ್ ವೀಡಿಯೋ ಬರ್ತಾ ಇರುತ್ತೆ, ಅಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅಷ್ಟೇ. ಸೊ ಇವಾಗ ನಾನು ಏನಲ್ಲಿ ಮಾತಾಡ್ತಾ ಇದ್ದೀನಿ ಅದನ್ನು ನಾನು ಇಲ್ಲಿ ಹೇಳಿದ್ರೆ ಇಲ್ಲಿ ರೆಕಾರ್ಡ್ ಆಗುತ್ತೆ. ಓಕೆ, ಸೊ ಮೈಕಿಗೆ ಹಾಕ್ಕೊಂಡು ನೀವು ಮಾಡ್ತು ಅಂತಂದರೆ ವಾಯ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಈ ಥರ ನೀವು ರೆಕಾರ್ಡ್ನ ಕೂಡ ನೀವು ವಾಯ್ಸ್ ಓವರ್ ಕೊಡ್ಬೋದು. ಅದರ ಮ್ಯೂಸಿಕ್ಕು ಕೂಡ ಅಂದರೆ ವಾಯ್ಸ್ತು ಇಲ್ಲಿ ಕೆಳಗಡೆ ಬಂದು ಆ್ಯಡ್ ಆಗುತ್ತೆ. ಸೊ ಇದಕ್ಕೂ ಕೂಡ ನೀವು ವಾಯ್ಸ್ ಎಷ್ಟು ಬೇಕಷ್ಟು ಹಿಂಗೆ ನೀವು ಇನ್ಕ್ರೀಸ್ ಮಾಡ್ಕೋಬೋದು, ಇದೆಲ್ಲ ಮಾಡ್ಕೋಬೋದು. ಬೇಡ ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೀವು ಡಿಲೀಟ್ ಮಾಡ್ಕೋಬೋದು. ಓಕೆ, ಸೊ ಈ ಥರ ನಿಮ್ಗೆ ಹಲವಾರು ಫೀಚರ್ಸ್ಗಳಿದೆ. ಇನ್ನು ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಆಡಿಯೋ ಫೇಡ್ ಇನ್ನು ಆಡಿಯೋ ಫೇಡ್ ಔಟ್ ಅಂತ ಇದೆ ನೋಡಿ. ಸೊ ಆಡಿಯೋ ಫೇಡ್ ಇನ್ ಕೊಟ್ಟರೆ ಏನಾಗುತ್ತೆ ಅಂತ ಹೇಳ್ತೀನಿ ಇವಾಗ. ಸೊ ಮುಗಿಬೇಕಾದ್ರೆ ತುಂಬ ಇದೆ ವಿಡಿಯೋ ನೋಡಿ. ಆಡಿಯೋ ಫೇಡ್ ಇನ್ ಕೊಡ್ತು ಅಂತಂದರೆ ಲಾಸ್ಟಲ್ಲಿ ವಾಯ್ಸು ಕಮ್ಮಿ ಆಗಿಬಿಡುತ್ತೆ ಆಯಿತಾ. ಸೊ ನೀವು ಆಡಿಯೋ ಫೇಡ್ ಔಟ್ ಕೊಡ್ತು ಅಂತಂದರೆ ಅಂದರೆ ಆಫ್ ಮಾಡ್ಕೊಳ್ತು ಅಂತಂದರೆ ಕಮ್ಮಿ ಆಗೋಲ್ಲ. ಬೇಕಾದ್ರೆ ತೋರಿಸ್ತೀನಿ ರೀ ನೋಡಿ, ಕಮ್ಮಿ ಆಗಲೇ ಇಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ನೀವು ಆಡಿಯೋ ಫೇಡ್ ಇನ್ ಆನಲ್ಲೇ ಇರಲಿ, ಆಡಿಯೋ ಫೇಡ್ ಔಟ್ ಆಫಲ್ಲೇ ಇಟ್ಕೊಳ್ಳಿ. ಓಕೆ, ಸೊ ಇನ್ನು ವೀಡಿಯೋ ಫೇಡ್ ಇನ್ನೂ ಅಷ್ಟೇ. ಇದನ್ನು ಆನ್ ಮಾಡ್ಕೊಳ್ತು ಅಂತಂದರೆ ನೋಡಿ ತೋರಿಸ್ತೀನಿ. ಓಕೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಒಂಥರ ಹಿಂಗೆ ಡಿಸ್ಪ್ಲೇ ಇದಾಗ ಬರುತ್ತೆ ನಿಮಗೆ. ಓಕೆ, ನೀವು ನೋಡ್ತಾ ಇದ್ದೀರಾ, ಡಿಸ್ಪ್ಲೇ ಒಂಥರ ಬ್ಲ್ಯಾಕ್ ಆಗಿ ಓಪನ್ ಆಗುತ್ತೆ. ಆವಾಗ ನೋಡೋರಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ವೀಡಿಯೋ ಫೇಡ್ ಔಟು ಅಷ್ಟೇ ಆನ್ ಮಾಡ್ಕೊಳ್ತು ಅಂತಂದರೆ ಲಾಸ್ಟಲ್ಲಿ ಒಂದು ಬ್ಲ್ಯಾಕ್ ಸ್ಕ್ರೀನ್ ಬಂದು ಎಂಡ್ ಆಗುತ್ತೆ ನೋಡಿ, ಈ ಥರ ಎಂಡ್ ಆಗುತ್ತೆ. ಸೊ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ವೀಡಿಯೋ ಫೇಡ್ ಇನ್, ವೀಡಿಯೋ ಫೇಡ್ ಔಟ್ ನಿಮ್ಗೆ ಬೇಕು ಅಂತಂದರೆ ಆನ್ ಮಾಡ್ಕೊಳ್ಳಿ. ಸೊ ಈ ಥರ ಎಡಿಟಿಂಗು ನಿಮ್ಗೆ ಇದರಲ್ಲೆಲ್ಲ ಆಪ್ಷನ್ಸ್ ಇದೆ. ಸೊ ಇದನ್ನು ಕೂಡ ನೀವು ಚೇಂಜಸ್ ಮಾಡ್ಕೋಬೋದು. ಸೊ ಇವಾಗ ನೀವು ಎಲ್ಲ ಎಡಿಟ್ ಮಾಡಾದಮೇಲೆ ಇವಾಗ ನಿಮಗೆ ಎಫೆಕ್ಟ್ಸ್ಗಳು ಕೂಡ ಸಿಗುತ್ತೆ. ಎಫೆಕ್ಟ್ಸ್ಗಳನ್ನ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ನೀವು ಇಂಟರ್ನೆಟ್ಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ಅದನ್ನು ಮಾಡ್ತಾಯಿಲ್ಲ. ಓಕೆ, ಸೊ ಇನ್ನು ನೆಕ್ಸ್ಟು ನಾವು ನೋಡೋದಾದರೆ ಇದನ್ನು ಸೇವ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಜಸ್ಟ್ ಸೇವ್ ಮಾಡಬೇಕು ಅಂತಂದರೆ ಈ ಶೇರ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಸೇವ್ ವಿಡಿಯೋ ಟು ಗ್ಯಾಲರಿ ಅಂತ ಕೊಡುತ್ತೆ. ಸೊ ಕೇಳುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ನೀವು ಇಲ್ಲಿ ಹಲವಾರು ಕ್ವಾಲಿಟಿಲಿ ನಿಮಗೆ ವೀಡಿಯೋ ಸೇವ್ಗೆ ಕೇಳುತ್ತೆ. ಲೋ ಕ್ವಾಲಿಟಿ, ಎಚ್ ಡಿ, ಫುಲ್ ಎಚ್ ಡಿ, QHD ಅಂತ. ಸೊ ಅದರಲ್ಲಿ ನೀವು ಜಾಸ್ತಿ ಕ್ವಾಲಿಟಿ ಕೊಡ್ತು ಅಂತಂದರೆ MB ಜಾಸ್ತಿ ಇರುತ್ತೆ. ಫುಲ್ HD ಕೊಡ್ತು ಅಂತಂದರೆ ಸ್ವಲ್ಪ MB ಕಮ್ಮಿ ಇರುತ್ತೆ. HD ಕೊಡ್ತು ಅಂತಂದರೆ ಇನ್ನೂ ಕಮ್ಮಿ ಇರುತ್ತೆ. HDಗೆ ಇನ್ನೂ ಕಮ್ಮಿ, ಲೋ ಕ್ವಾಲಿಟಿ ಅಂತೂ ಫುಲ್ ಕಮ್ಮಿ. ಓಕೆ, ಈ ಥರ ನಿಮ್ಗೆ ಯಾವ ಒಂದು ಕ್ವಾಲಿಟಿಲಿ ವೀಡಿಯೋ ಬೇಕೋ ಆ ಒಂದು ಕ್ವಾಲಿಟಿಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ HD ಬೇಕು ಅಂತಂದರೆ SD ಕೊಡಿ. ಸೊ ಇದು ಎಕ್ಸ್ಪೋರ್ಟ್ ಆಗುತ್ತೆ. ಇದು ಫುಲ್ ಎಕ್ಸ್ಪೋರ್ಟ್ ಆದಮೇಲೆ ನಿಮ್ಮ ಒಂದು ವೀಡಿಯೋ ಏನು ಎಡಿಟ್ ಮಾಡಿರ್ತಾರೆ ಅದು ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಓಕೆ, ಈ ಥರ ನೀವು ಕೈನ್ಮಾಸ್ಟರಲ್ಲಿ ನೀವು ಎಡಿಟಿಂಗ್ನ ಮಾಡ್ಬೋದು. ಓಕೆ, ಇದರಲ್ಲಿ ನೀವು ಯೂಟ್ಯೂಬ್ ವೀಡಿಯೋಸ್ ಎಡಿಟಿಂಗ್ ಮಾಡ್ಬೋದು, ಇನ್ನೇನೋ ಬೇರೆ ಥರ ಎಡಿಟಿಂಗ್ ಕೂಡ ನೀವು ಇದರಲ್ಲಿ ಮಾಡ್ಬೋದು. ಐ ಥಿಂಕ್ ವೀಡಿಯೋ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.